ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಶ್ರೀನಿಧಿ ವೈಭವದಲ್ಲಿ ಈಗ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ನೋಡಿ, ಇವ್ರು ಮಾಡೋವಂಥ ವೆಜ್ ಫ್ರೈಡ್ ರೈಸು ಮತ್ತು ರೋಡ್ ಸೈಡಲ್ಲಿ ಮಾಡೋವಂಥ ವೆಜ್ ಫ್ರೈಡ್ ರೈಸು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ ನೋಡೋಣ ಇವರು ವೆಜ್ ಫ್ರೈಡ್ ರೈಸ್ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ವೆಜ್ ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ಒಂದು 2 ಟೀ ಸ್ಪೂನು ಬೆಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ನಂದಿನಿ ಬೆಣ್ಣೆ ಮತ್ತು ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಇದು ಗ್ರೀನ್ ಚಿಲ್ಲಿ ಸ್ವಲ್ಪ, ಹಾಂ. ನೋಡಿ, ಈಗ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಬೀನ್ಸು, ಕ್ಯಾರೆಟು, ಹಾಂ, ಬಾಯ್ಲ್ಡ್ ವೆಜಿಟೇಬಲ್ಸು. ಅದರಲ್ಲೇ ಸ್ವಲ್ಪ ಇನ್ನು ಬಟರ್ ಹಾಕ್ಕೊಂಡಿದ್ದಾರೆ, ಬಟರು, ಆಯಿಲು. ನೋಡಿ, ಇದನ್ನು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ರೈಸ್ ಹಾಕ್ಕೊಂಡಿದ್ದಾರೆ. ಇದು ವೈಟ್ ರೈಸು, ವೈಟ್ ಬಾಸ್ಮತಿ ರೈಸು, ಬಾಯ್ಲ್ಡ್ ರೈಸು. ನೋಡಿ, ಅದರಲ್ಲಿ ಈಗ ಸ್ವಲ್ಪ ಪುಡಿ ಉಪ್ಪು, ವೈಟ್ ಪೆಪ್ಪರ್ ಪೌಡರ್ ಸ್ವಲ್ಪ, ನೋಡಿ, ಮತ್ತೆ ವೈಟ್ ಪೆಪ್ಪರ್ ಪೌಡರ್ ಸ್ವಲ್ಪ, ನೋಡಿ, ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ, ಗ್ರೀನ್ ಚಿಲ್ಲಿ ಸಾಸು, ಹಾಂ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದರಲ್ಲಿ ಸ್ವಲ್ಪ ತುಪ್ಪ. ನೋಡಿ, ವೆಜ್ ಫ್ರೈಡ್ ರೈಸು ರೆಡಿಯಾಗಿದೆ. ನೋಡಿ, ವೆಜ್ ಫ್ರೈಡ್ ರೈಸು ರೆಡಿಯಾಗಿದೆ. ಸ್ನೇಹಿತರೆ, ನೋಡಿ, ಈ ಥರ ಇವರು ಶ್ರೀನಿಧಿ ವೈಭವದಲ್ಲಿ ಇವರು ವೆಜ್ ಫ್ರೈಡ್ ರೈಸ್ ಮಾಡೋವಂಥದ್ದು. ನೋಡಿ, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್.